ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅವರು ಬರ್ತಾರೆ. ಆಮೇಲೆ ಇದರಲ್ಲಿ ಪ್ರಮುಖವಾಗಿ GDP ಅಂಡ್ DO ಈಸ್ ದ ಮೇನ್ ರೆಸ್ಪಾನ್ಸಿಬಲ್ ಪರ್ಸನ್ ಈಸ್ ನೆಗ್ಲಿಜೆನ್ಸಿ ಆಫ್ ದ ಡ್ಯೂಟಿ. ಈ ಬೇಜವಾಬ್ದಾರಿ ನಿರ್ಲಕ್ಷ್ಯತನದಿಂದ ಅವರು ಕರ್ತವ್ಯ ಅವರು ಅಲ್ಲಿ ಹೋಗಿ ಭೇಟಿ ಮಾಡಲೇ ಇಲ್ಲ. ಅವ್ರಿಗೆ ವಸತಿ ಶಾಲೆಯನ್ನು ಅಲ್ಲಿ ಅವರು ತೆರೆಯಕ ಅವ್ರಿಗೆ ಪರ್ಮಿಷನ್ ಕೊಡಲಿಲ್ಲ. ಆಗ್ತಾ ಇದ್ದಾವ ಇವರ ವಿತೌಟ್ ಪರ್ಮಿಷನ್ ಇದ್ದಂಗೆ ಆಸ್ತಿ ಯಾಕೆ ಓಪನ್ ಮಾಡಬೇಕು? ನಾವು ಒಳ್ಳೆ ಎಜುಕೇಶನ್ ಕೊಡಬೇಕು, ನಮ್ಮ ಮಕ್ಕಳನ್ನು ಭವಿಷ್ಯವನ್ನು ಮುಂದಕ್ಕೆ ನಾವು ನೋಡಬೇಕು, ನಮ್ಮ ಮಕ್ಕಳ ಅಭಿವೃದ್ಧಿ ಆಗಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕಂತ ಹೇಳಿ ನಾವು ಒಳ್ಳೆ ಉದ್ದೇಶದಿಂದ ನಾವು ಸ್ಕೂಲ್ ಕಳಿಸಿದ್ವಿ. ಆದ್ರೆ ಸ್ಕೂಲಲ್ಲಿ ಎಲ್ಲ ಕಮರ್ಷಿಯಲ್ ಮೈಂಡ್ ಇಟ್ಕೊಂಡು ಇದಕ್ಕಿಂತ ಮುಂಚೆನೆ ಆಯಮ್ಮ ಏನ್ ಮಾಡಿದಾರೆ, ಒಬ್ಬರಿಗೆ TC ಕೊಟ್ಟಿಲ್ಲ. ಇಲ್ಲೇ ಒಬ್ರು ಯಾರೋ ಬಂದಿದಾರ, ಅವ್ರ ಹೆಣ್ಮಕ್ಳಿಗೆ 5,000 ಫೀಸ್ ಕಟ್ಟಿದ್ದಾರೆ ಕೂಡ TC ಕೊಟ್ಟಿಲ್ಲ. ಗುರುಕುಲ ಶಾಲೆ ಅಂದ್ರೆ ತಾಳೂರು ರಸ್ತೆಯಲ್ಲಿರ್ತಕ್ಕಂಥ ಒಂದು ಖಾಸಗಿ ಶಾಲೆಯಲ್ಲಿ ಒಂದು ಘಟನೆ ಆಯಿತು. ಆ ಘಟನೆ ಸಂದರ್ಭದಲ್ಲಿ ಒಬ್ಬ ಮೈನರ್ ಹುಡುಗ, ಭಾರತಮ್ಮ ಹುಡುಗ, ಅದೇ ಶಾಲೆಯಲ್ಲಿ ವಸತಿ ಶಾಲೆಯಲ್ಲಿ ಓದ್ತಿರುವಂತ ಹೇಮಂತ್ ಎಂಬ ಹುಡುಗನ ರಾಡು ಮತ್ತು ಚಾಕುನಿಂದ ಹಲ್ಲೆ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಘಟನೆ ಈ ಬಳ್ಳಾರಿ ಜನತೆಗೆ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಆ ಹಲ್ಲೆಯಲ್ಲಿ ಕೂಡ ಆ ವಿದ್ಯಾರ್ಥಿಗಳು ಬಿಡಿಸಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಸುಮಾರು 7-8 ಜನಕ್ಕೆ ಇಂಜುರೀಸ್ ಆಗಿದ್ದಾವೆ. ಒಬ್ಬ ವ್ಯಕ್ತಿ ಆಲ್ರೆಡಿ ಒಬ್ಬ ಹುಡುಗ ಹೈದರಾಬಾದ್ ನಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾನೆ. ಇನ್ನು ಕೆಲವರು ಈಗಾಗಲೇ ಚಿಕಿತ್ಸೆ ಪಡೆದು ಮನೆಯಲ್ಲಿ ವಿಶ್ರಾಂತಿ ತಗೊಂತಾ ಇದ್ದಾರೆ. ಕೆಲವೊಂದು FIR ದಲ್ಲಿ ಕೆಲವೊಂದು ನ್ಯೂನತೆಗಳು ಇದ್ದಾವೆ, ಅವನ್ನೆಲ್ಲ ಸರಿಪಡಿಸ್ಬೇಕಂತೇಳಿ ಇವತ್ತು SP ಸಾಹೇಬ್ರ ಮೇಡಮ್ಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ವಿ. ಕಾರಣ ಏನಪ್ಪಾ ಅಂದ್ರೆ, ಶಶಿಕಲಾ ಅಂತೇಳಿ ಕೊರ್ಲಗುಂದು ಗ್ರಾಮದಲ್ಲಿ ಇರ್ತಕ್ಕಂಥ ಒಬ್ಬ ಬಾಲಕಿ, ಆ ಬಾಲಕಿ 9ನೇ ತರಗತಿ ಓದ್ತಾ ಇದ್ದಾಳೆ ಅದೇ ಶಾಲೆಯಲ್ಲಿ. ಆ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಬಾಲಕಿ ವಾಲ್ಮೀಕಿ ಸಮಾಜಕ್ಕೆ ಸೇರಿರ್ತಕ್ಕಂಥ ಬಾಲಿಕೆ ಆಗಿದ್ದರಿಂದ ಇದು ಅಟ್ರಾಸಿಟಿ ಕೇಸು FIR ದಲ್ಲಿ ಸೇರಿಸಬೇಕಾಯ್ತು. FIR ದಲ್ಲಿ ಅಟ್ರಾಸಿಟಿ ಕೇಸ್ ಅನ್ನು ಕೈ ಬಿಟ್ಟಿದ್ದಾರೆ, ಅದನ್ನ ಸೇರಿಸಬೇಕಂತ ಹೇಳಿ ಕೂಡ ನಮ್ಮ ಮನವಿಯಲ್ಲಿ ಇದೆ. ಅದೇ ರೀತಿ ಇವತ್ತು ಮೃತಪಟ್ಟಿರ್ತಕ್ಕಂಥ ಕುಟುಂಬಗಳಿಗೆ ಆ ಒಂದು 50 ಲಕ್ಷ ರೂಪಾಯಿ ಪರಿಹಾರವನ್ನು ಶಾಲೆಯ ಭರಿಸಬೇಕು, ಆ ಪರಿಹಾರವನ್ನು ಕೊಡಬೇಕಂತ ಹೇಳಿ ಕೂಡ ನಾವು ಒತ್ತಾಯ ಮಾಡಿದ್ದೀವಿ. ಇಂಜುರೀಸ್ ಏನೇ ಇದಾರೆ ಇವತ್ತು ಇಂಜುರಿ ಸ್ಟೂಡೆಂಟ್ಸ್, ಅವರಿಗೆಲ್ಲ 25 ಲಕ್ಷ ರೂಪಾಯಿ ಪರಿಹಾರವನ್ನು ಶಾಲೆಯವರೇ ಕೊಡಬೇಕಂತ ಕೂಡ ನಾವು ನಮ್ಮ ಮನವಿಯಲ್ಲಿ ಒತ್ತಡ ಮಾಡಿದ್ದೀವಿ. ಅದರ ಮೇನ್ ಮುಖ್ಯವಾಗಿ ಇವತ್ತಿನ ದಿವಸ ವಸತಿ ಶಾಲೆಯನ್ನು ಅಲ್ಲಿ ತೆರಿಬೇಕಾದ್ರೆ ಕೂಡ ಎಜುಕೇಶನ್ ಡಿಪಾರ್ಟ್ಮೆಂಟ್ಗಳಿಂದ ಯಾವುದೇ ರೀತಿ ಅನುಮತಿ ಇಲ್ಲ. ಅವರು ಮೂಲಭೂತ ಸೌಕರ್ಯಗಳು ಯಾವ ರೀತಿ ಕಲಿಸ್ಬೇಕು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಮೂಲಭೂತ ಸೌಕರ್ಯಗಳನ್ನು ಕಲ್ಸಿಲ್ಲ. ಆಮೇಲೆ ಸುಮ್ಮನೆ ಬೇಕಾಬಿಟ್ಟು ಏನು ಈ ವಸತಿ ಶಾಲೆ ಅಂತೇಳಿ ಎಲ್ಲಾ ವಿದ್ಯಾರ್ಥಿಗಳ ಪೇರೆಂಟ್ಸ್ ಗಳಿಂದ ದುಡ್ಡು ವಸೂಲು ಮಾಡ್ಕೊಂಡಾರೆ. ಅಲ್ಲಿ ಹುಡುಗರಿಗೆ ಸರಿಯಾದ ರೀತಿಯಿಂದ ವ್ಯವಸ್ಥೆ ಇಲ್ಲ, ಸರ್ಕಾರದಿಂದ ಪರ್ಮಿಷನ್ ಇಲ್ಲ. ಈ ಪರ್ಮಿಷನ್ ಕೊಡ್ಬೇಕಾದ್ರೆ DDP ಮೇಡಮ್ ಅವರು ಮತ್ತು BO ಕುರುಗೋಡು ವಲಯ, ಕುರುಗೋಡು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರು ಇನ್ಸ್ಪೆಕ್ಟ್ ಮಾಡ್ಬೇಕಾಯ್ತು. ನಮ್ಮ ಹೆಸರು ಮಲ್ಲಯ್ಯ ಅಂತ ಹೇಳಿ, ನನ್ನ ಹೆಸರು ಮಲ್ಲಯ್ಯ ಅಂತ ಹೇಳಿ, ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಒಕ್ಕೂಟದ ಜಿಲ್ಲಾಧ್ಯಕ್ಷರು. ಈ ಗುರುಕುಲ ಸ್ಕೂಲಲ್ಲಿ ಏನು ಹುಡುಗರಿಗೆ ಮೊನ್ನೆ ಹಲ್ಲೆ ಮಾಡಿದಾರಲ್ಲ ಭರತ್ ಅಂತ ಹೇಳಿ ಹುಡುಗರು, ಈ ಮ್ಯಾನೇಜ್ಮೆಂಟ್ ಏನಿದು ಮ್ಯಾನೇಜ್ಮೆಂಟ್ ಪೂರ್ತಿ ಫೇಲ್ ಆಗಿದೆ. ಮ್ಯಾನೇಜ್ಮೆಂಟ್ ನಲ್ಲಿ ಕ್ರಮ ತಗೋಬೇಕು. ಯಾರು ಗಮನಕ್ಕೆ ಇಲ್ಲ. ಅವ್ರಿಗೆ ಅಮೌಂಟ್ ಬೇಕು, ಏಷ್ಯಲ್ಲಿ ಕುಂದ್ರಾಬೇಕು. ಹುಡುಗರಿಗೆ ಏನ್ ಘಟನೆ ನಡೀತದಂತ ಗೊತ್ತಿಲ್ಲ. ಗಾಂಜಾ ಏನೇನೋ ಚಟುವಟಿಕೆಗಳು ನಡೀತಾವ ಗೊತ್ತೇ ಇಲ್ಲ ಅವ್ರಿಗೆ. ಈ ತರ ಆದ್ರೆ ನಾಳೆ ಮುಂಜಾನೆ ಹುಡುಗರು ಬೈಬಿದ್ದು ಈ ತಂದೆ ತಾಯಿಗಳು ಹೆಂಗ್ ಬಿಡ್ತಾರ ಶಾಲೆ ಕಾಲೇಜ್ಗಳಿಗೆ? ಏನಪ್ಪ ನಮ್ಮ ಹುಡುಗರು ಕಾಲೇಜ್ಗೆ ಹೋದ್ರೆ ಸಾಯಿಸ್ತಾರಂತೇಳಿ ಬೈಬಿದ್ದು ಕಾಲೇಜಿಗೆ ಕಳ್ಸೋ ಪರಿಸ್ಥಿತಿ ಇಲ್ಲ. ಆ ಪರಿಸ್ಥಿತಿಗೆ ತಂದಿದ್ದಾರೆ ಖಾಸಗಿ ಶಾಲೆದವರು. ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಸಿದ್ದರಾಮಯ್ಯ ಸಾರ್ಗೆ, DK ಶಿವಕುಮಾರ್ ಸಾರ್ಗೆ, ಎಲ್ಲ ಗೌರ್ಮೆಂಟ್ಗೆ ಒತ್ತಾಯ ಮಾಡ್ತಾ ಇದ್ವಿ. ಯಾಕಂದ್ರೆ ಈ BO
ಇವರೆಲ್ಲ ಇರ್ತಾರಲ್ಲ ಅವರು ಕ್ರಮನೇ ಇಲ್ಲ. ಅವ್ರು ಹೋಗಿ ಶಾಲೆಗೆ ಹೋಗಿ ಏನ್ ನಡೀತೈತೆ, ಏನ್ ಘಟನೆ ನಡೀತೈತೆ ಏನಿಲ್ಲ, ವಿಸಿಟಿಂಗ್ ಇಲ್ಲ, ಏನಿಲ್ಲ, ಈ ತರ ಶಾಲೆ ನಡೆಸ್ತಾ ಇದಾರ. ಅದಕ್ಕೆ ಈ ಗೌರ್ಮೆಂಟ್ ಏನಿದೆ, ಸಿದ್ದರಾಮಯ್ಯ ಸರ್ ಅವರು, ಡಿ ಕೆ ಶಿವಕುಮಾರ್ ಸರ್ ಅವರು ಹಿಂದೆನೆ ಈ ಶಾಲೆ, ಖಾಸಗಿ ಶಾಲೆ ಅವ್ರ ಮೇಲೆ ಕ್ರಮ ತಗೊಂಡು ಹಿಂದೆಲೆ ಇವು ಏನಾಗಿದೆ ಈ ಗುರುಕುಲ ಸ್ಕೂಲಲ್ಲಿ, ಆ ಗುರುಕುಲ ಸ್ಕೂಲ್ ಇಲ್ಲಿಗೆ ಬಂದ್ ಮಾಡಿ ಇದು ಮಾಡ್ಬೇಕಂತ ಹೇಳಿ ನಾವು ಮನವಿ ಮಾಡ್ತಾ ಇದೀವಿ ಎಲ್ಲ ಸಂಘಟನೆಗಳು. ಪರಿಹಾರ ಇವಾಗ ಈ ಗುರುಕುಲ ಶಾಲೆಯಿಂದ 50 ಲಕ್ಷ ಕೊಡ್ಬೇಕಂತ ಹೇಳಿ ನಮ್ಮ ಒತ್ತಾಯ. ಆಮೇಲೆ ಈ ಗಾಯಾಳಿ ಏನಿದೆ 25 ಲಕ್ಷ ಕೊಡ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೆ ಒತ್ತಾಯ ಮಾಡಿ ಇವಾಗ DC ಸಾಹೇಬ್ರು ಇವರೆಲ್ಲ ಇರ್ತಾರಲ್ಲ, ಅವ್ರ ಕ್ರಮ ತಗೊಂಡು ಅವ್ರ ಮೇಲೆ ಒತ್ತಾಯ ಮಾಡ್ಬೇಕಂತ ಹೇಳಿ ನಾವು ಮನವಿ ಮಾಡ್ತಾ ಇದೀವಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.